ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನು ರಿಸಲ್ಟ್ ಬಂದಿದೆ, ಅದರಿಂದ ಯಾವ ರೀತಿ ನಿಮಗೆ ಪಾಸಿಟಿವ್ ಫೀಲ್ ಆಗ್ತಾ ಇದೆ, ಸೊ ಅದು ಖಂಡಿತ ಕಮೆಂಟ್ ಮಾಡಿ. ಅದು ಬೇರೆಯವರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಮತ್ತು ಲೈಕ್ ಮಾಡಿ, ಅದು ನನಗೂ ಒಂದು ಮೋಟಿವೇಶನ್ ಆಗುತ್ತೆ. ಯಾಕೆಂದರೆ ಆ ಒಂದು ನಿಮ್ಮ ಒಂದು ರೆಸ್ಪಾನ್ಸ್ ಏನಿದೆ ಅದು ತುಂಬ ಜನರಿಗೆ ರೀಚ್ ಆಗುತ್ತೆ. ಈಗ ನೀವು ವಿಡಿಯೋ ಲೈಕ್ ಮಾಡಿದಾಗ ತುಂಬ ಜನರಿಗೆ ಸಜೆಷನಲ್ಲಿ ಹೋಗುತ್ತೆ. ಸೊ ಅದರಿಂದ ಎಷ್ಟೋ ಜನರಿಗೆ ಅದು ಹೆಲ್ಪ್ಫುಲ್ ಆಗಬಹುದು. ನಿಮ್ಮ ಹಾಗೆ ಒಬ್ಬರು ಸಮಸ್ಯೆಯಲ್ಲಿದ್ದಾರೆ ಅಂತಂದರೆ ಅವ್ರಿಗೆ ಅದು ತುಂಬ ಯೂಸ್ಫುಲ್ ಆಗಬಹುದು. ಸೊ ಖಂಡಿತ ಒಂದು ಲೈಕ್ ಮಾಡಿ. ಇವತ್ತು ಕೆಲವು ಕಮೆಂಟ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ನಾನು ಚೂಸ್ ಮಾಡಿರೋ ಕಮೆಂಟ್ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ರಿಲೇಷನ್ಶಿಪ್ ಬಗ್ಗೆ ಹೇಳಿದ್ದಾರೆ, ಟು ಬಿ ಗುಡ್ ಅಂತ. ಅಂದರೆ ಪ್ರೀವಿಯಸ್ಸಲ್ಲಿ ನಾನು ರಿಲೇಷನ್ಶಿಪ್ ಹೀಲಿಂಗ್ ಬಗ್ಗೆ ಹೇಳಿದ್ದೀನಿ. ಈಗ ಯಾವುದೇ ಒಂದು ರಿಲೇಷನ್ಶಿಪ್ ಇರ್ಬೋದು, ನೀವು ಹೀಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಅದು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಅದರ ಒಂದು ಮೂಲ ಎಲ್ಲಿದೆ, ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಒಂದು ಅನಲೈಸ್ ಮಾಡಿ. ಸೊ ತಪ್ಪು ಯಾರ್ದು ಬೇಕಾದರೂ ಇರಬಹುದು. ಆ ಒಂದು ಸಾರಿ ಅನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ತಪ್ಪು ಅವ್ರದ್ದೇ ಇರ್ಬೋದು, ನಿಮ್ಮದೇ ಇರ್ಬೋದು. ಒಂದು ಅವ್ರದ್ದು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ನಿಮ್ಮ ಮೇಲೆ ತಪ್ಪಿದರೆ ಸಾರಿ ಕೇಳಿಬಿಡಿ. ಸೊ ಅಲ್ಲಿಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಕೆಲವರು ಈಗ ನಾವು ಸಾರಿ ಕೇಳಿದ್ರು ಆಪೋಸಿಟ್ ಸೈಡಲ್ಲಿರೋರು ಸಾರಿ ಕೇಳಲ್ಲ. ಅವ್ರಿಗೆ ತುಂಬ ಅದು ಹರ್ಟ್ ಆಗಿರುತ್ತೆ ಅಥವಾ ತುಂಬ ಅವ್ರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಅವರು ನಾವು ಸಾರಿ ಕೇಳಿದ್ರು ನಮ್ಮನ್ನು ಮತ್ತೆ ಫಸ್ಟ್ ಇದ್ದ ಹಾಗೆ ಟ್ರೀಟ್ ಮಾಡಲ್ಲ ಅಂದಾಗ ಸ್ವಲ್ಪ ಟೈಮ್ ಕೊಟ್ಬಿಡಿ. ಅದು ಯೂನಿವರ್ಸೇ ಅದು ನ್ಯಾಚುರಲ್ ಆಗಿ ಹೀಲ್ ಮಾಡ್ತಾ ಬರುತ್ತೆ. ಜಸ್ಟ್ ನೀವು ಮಾಡೋಂಥ ಪ್ರಯತ್ನ ನೀವು ಮಾಡಿ ಅಷ್ಟೇ. ಹೋಪೋನೋಪೋನೋ ಟೆಕ್ನಿಕ್ ಅಪ್ಲೈ ಮಾಡಿ. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಈಗ 5 to 10 ಇಶ್ಯೂಸ್ ಇರುತ್ತೆ. ಸೊ ಅದು ಎಲ್ಲನೂ ಇಂಪಾರ್ಟೆಂಟೇ ಇರುತ್ತೆ. ಆಗ ಅದನ್ನು ಹೇಗೆ ಡೀಲ್ ಮಾಡೋದು ಅನ್ನೋದ್ರ ಬಗ್ಗೆ ಅವ್ರ ಪ್ರಶ್ನೆ ಇದೆ. ಈಗ ಒಂದು 5ರಿಂದ 10 ಗೋಲ್ಸ್ ಇದೆ ನಿಮಗೆ, ಅಷ್ಟು ಇಶ್ಯೂಸ್ ಇದೆ. ಸೊ ಎಲ್ಲನೂ ತುಂಬ ಮುಖ್ಯವಾಗಿದ್ದೇ ಆಗಿರುತ್ತೆ. ಸೊ ಅದನ್ನು ಹೇಗೆ ನಾವು ಪಡ್ಕೋಬಹುದು? ಫಸ್ಟು ನೀವು ನೋಟ್ ಮಾಡ್ಕೊಳ್ಳಿ, ನಂಬರ್ ಹಾಕಿಬಿಟ್ಟು ಮೆನ್ಷನ್ ಮಾಡ್ಕೊಳ್ಳಿ. ತುಂಬ ಮುಖ್ಯವಾಗಿದ್ದು ಯಾವುದು, ಫಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಅನ್ನೋದನ್ನು ನಂಬರ್ ಹಾಕಿಬಿಟ್ಟು ಮೆನ್ಷನ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಈಗ ಈ ವಿಶ್ ನಂಬರ್ 1 ಬರೆದಿದ್ದೀರಾ, ಅದರ ಪಕ್ಕದಲ್ಲಿ ವೈ ಅಂತ ಬರ್ಕೊಳ್ಳಿ. ಯಾಕೆ ಈ ವಿಶ್ ನನಗೆ ಯಾಕೆ ರಿಯಾಲಿಟಿಗೆ ಬರಬೇಕು, ಅಥವಾ ಇನ್ನೊಂದು ಏನೋ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ, ಅದೇ ರೀತಿ ಎಲ್ಲ ಗೋಲ್ಸ್ಗೂ ಮೆನ್ಷನ್ ಮಾಡ್ತಾ ಬನ್ನಿ. ನಂಬರ್ 2, ನಂಬರ್ 3, ನಂಬರ್ 4 ಹಾಕಿ ಏನೇನು ಗೋಲ್ಸ್ ಬರೆದಿದ್ದೀರಾ ಯಾಕೆ, ಅದರ ಎಲ್ಲ ಗೋಲ್ಸ್ ಪಕ್ಕದಲ್ಲೂ ಯಾಕೆ, ವೈ 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 ಅಂತ ಬರ್ಕೋಬೇಕು. ಬರ್ಕೊಂಡು ಅನಲೈಸ್ ಮಾಡಿ, ಯಾಕೆ ನನಗೆ ಈ ಒಂದು ಗೋಲ್ ಪಡ್ಕೋಬೇಕು, ನಾನು ಈ ಒಂದು ವಿಷನ್ನು ಯಾಕೆ ನಾನು ರಿಯಾಲಿಟಿಗೆ ತರಬೇಕು, ಯಾಕೆ ಅನ್ನೋದನ್ನು ಅದರ ಬಗ್ಗೆ ಚಿಂತನೆ ಮಾಡಿ. ಅದು ರಿಯಾಲಿಟಿಗೆ ಬಂದರೆ ಏನಾಗುತ್ತೆ ಅದರ ಬಗ್ಗೆ ಆ ಒಂದು ಫ್ಯೂಚರಲ್ಲಿ ಒಂದು ವಿಜುವಲೈಸೇಷನ್ ಹಾಗೆ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನೀವು ಯಾಕೆ ಅಂತ ಚಿಂತನೆ ಮಾಡ್ತಾ ಮಾಡ್ತಾ ನಿಮಗೆ ಆ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಯಾಕೆ ಬೇಕು, ಆ ವಸ್ತು ಯಾಕೆ ಬೇಕು, ಅದನ್ನು ಯಾಕೆ ಪಡ್ಕೋಬೇಕು ಅನ್ನೋದಕ್ಕೆ ಉತ್ತರ ಸಿಗ್ತಾ ಬರುತ್ತೆ. ಸೊ ಯಾಕೆ ಅನ್ನೋದಕ್ಕೆ ನಿಮಗೆ ಆನ್ಸರ್ ಸಿಕ್ಬಿಟ್ರೆ ಸೊ ಆದಷ್ಟು ಬೇಗ ಯೂನಿವರ್ಸ್ ನಿಮಗೆ ಅದನ್ನು ಗ್ರ್ಯಾಂಟ್ ಮಾಡುತ್ತೆ ಅಂತ. ಯಾಕಂದರೆ ಒಂದು ಕ್ಲಾರಿಟಿ ಇರಬೇಕು, ನಿಮ್ಗೆ ಯಾಕೆ ಆ ಒಂದು ವಿಷಯ, ಆ ಗೋಲ್ ರಿಯಾಲಿಟಿಗೆ ಬರಬೇಕು ಅಂತ. ಆ ಕ್ಲಾರಿಟಿ ನಿಮಗೆ ಸಿಕ್ಬಿಟ್ರೆ ಸೊ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಅದರ ಜೊತೆಗೆ ವಾಟರ್ ಎನರ್ಜೈಸಿಂಗ್ ಮೆಥಡ್ ಬಗ್ಗೆ ಹೇಳಿದ್ದೆ. ಸೊ ಆ ನೀರಲ್ಲಿ ಅಫರ್ಮೇಷನ್ಸನ್ನು ಹೇಳಿಬಿಟ್ಟು ಕುಡಿಯೋದ್ರಿಂದ ಸೊ ಅದು ಡೀಪಾಗಿ ಮಾಡಬೇಕಾಗತ್ತೆ ಆ ಮೆಥಡ್. 5ರಿಂದ 10 ನಿಮಿಷ ಮಿನಿಮಮ್ ನಿಮ್ಮ ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಆ ಒಂದು ಕೆಲವು ಧ್ಯಾನ ಏನು ಹೇಳ್ಕೊಟ್ಟಿದ್ದೀನಿ, ಧ್ಯಾನ ಮಾಡಿಬಿಟ್ಟು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಆ ನೀರನ್ನು ಎನರ್ಜೈಸ್ ಮಾಡಿ. ಸೊ ಆ ಧ್ಯಾನದಿಂದ ನೀವು ಪಡ್ಕೊಂಡಿರೋವಂಥ ಶಕ್ತಿ ಆ ನೀರಿಗೆ ಒಂದು ಶಕ್ತಿಯನ್ನು ತುಂಬುತ್ತೆ. ಆ ಒಂದು ಆರ್ಡಿನರಿ ನೀರು ಒಂದು ಎಕ್ಸ್ಟ್ರಾರ್ಡಿನರಿ ಕೆಲಸಗಳನ್ನು ಮಾಡುತ್ತೆ. ಸೊ ಆ ಒಂದು ವಾಟರ್ ಎನರ್ಜೈಸಿಂಗ್ ಮೆಥಡ್ ತುಂಬ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಮತ್ತು ಇನ್ನೊಂದು ಕಮೆಂಟ್ ಚೂಸ್ ಮಾಡ್ಕೊಂಡಿದ್ದೀನಿ. ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ.
ತುಂಬ ಚಿಕ್ಕ ವಯಸ್ಸು, 35 ವರ್ಷ ಅಂತ ಹೇಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಹೈ BP ಇದೆ, ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ ಅಂತ. ಛಾಯಾ ಅವರ ಕಮೆಂಟ್ಗೆ ಒಂದು ಸೊಲ್ಯೂಷನನ್ನು ತಿಳಿಸ್ತೀನಿ. ಚಿಂತೆ ಮಾಡಬೇಡಿ, ಖಂಡಿತ ನಿಮಗೆ ಯಾವ ಒಂದು ಆರೋಗ್ಯ ಸಮಸ್ಯೆನೂ ಇಲ್ಲ. ಯಾವುದೋ ಒಂದು ಮಾನಸಿಕ ಒತ್ತಡದಿಂದ ನಿಮಗೆ ಆ ರೀತಿ ಫೀಲ್ ಆಗಿದೆ ಅಷ್ಟೇ. ಒಂದು ಮಾನಸಿಕ ಒತ್ತಡ ಇರ್ಬೋದು, ಕೆಲವೊಂದು ವಿಚಾರಗಳು ಯಾರ ಜೊತೆನೂ ಶೇರ್ ಮಾಡದೆ ನೀವೇ ಮನಸ್ಸಲ್ಲಿ ಕೊರಗ್ತಾ ಇದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಭಯ ಆಗೋದು, ಗಾಬರಿ ಆಗೋದು, ಸೊ ಒಂದು ರೀತಿ ಇನ್ಸೆಕ್ಯೂರ್ ಫೀಲಿಂಗ್ ಇರ್ಬೋದು. ಸೊ ಆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದರಿಂದ ಆಚೆ ಬನ್ನಿ. ನಿಮ್ಮ 2 ಮಕ್ಕಳಿಗೋಸ್ಕರ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ. ಸೊ ಖಂಡಿತ ನಿಮಗೆ ಆರೋಗ್ಯದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀವು ಅಷ್ಟೇ ನೀರನ್ನು ಎನರ್ಜೈಸ್ ಮಾಡಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ನೀರಿಗೆ ಅಷ್ಟೊಂದು ಒಂದು ಶಕ್ತಿ ಇದೆ. ಏನು ಅಫರ್ಮೇಷನ್ ನೀವು ಹೇಳ್ತೀರಾ ಅದು ಖಂಡಿತ ರಿಯಾಲಿಟಿಗೆ ಬಂದೇ ಬರುತ್ತೆ. ಸೊ ನೀವು ಆಲ್ರೆಡಿ ಆರೋಗ್ಯವಾಗಿದ್ದೀರಾ, ಒಂದು ಶಕ್ತಿ ಚೈತನ್ಯ ನಿಮ್ಮಲ್ಲಿ ತುಂಬಿದೆ ಅಂತ ಅಫರ್ಮೇಷನ್ಸ್ ಕೊಡಿ. ಆ ನೀರನ್ನು ಎನರ್ಜೈಸ್ ಮಾಡಿ ಡೈಲಿ ಕುಡಿತಾ ಬನ್ನಿ. ನಿಮ್ಮಲ್ಲಿ ಆಗುವಂಥ ಒಂದು ಚೇಂಜಸ್ ಒಂದು ಮ್ಯಾಜಿಕ್ ಥರ ನಿಮಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನೋಡಿ. ಒಂದು ಹೊಸ ವ್ಯಕ್ತಿಯಾಗಿ ನೀವು ಟ್ರಾನ್ಸ್ಫಾರ್ಮ್ ಆಗಿಬಿಡ್ತೀರ. ಸೊ ಇದು ಒಂದು ವಾರ ಮಾಡಿ, 7 ದಿನ ಅಥವಾ 11 ದಿನ ಈ ಒಂದು ವಾಟರ್ ಎನರ್ಜೈಸಿಂಗ್ ಮೆಥಡನ್ನು ಪ್ರಾಕ್ಟೀಸ್ ಮಾಡಿ, ಕಮೆಂಟ್ ಮಾಡಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ. ಖಂಡಿತ ಒಂದು ಮ್ಯಾಜಿಕ್ ಅಂತೂ ಆಗುತ್ತೆ. ಸೊ ನಿಮ್ಮ ಆರೋಗ್ಯ ಸಮಸ್ಯೆ ಏನೂ ಇಲ್ಲ, ಆ ಮಾನಸಿಕ ಒತ್ತಡದಿಂದ ನೀವು ಆಚೆ ಬರಬೇಕಷ್ಟೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.